ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಮ್ಮ ಕಿರಣ್ ರಾಜ್ ಅವರು. ಕಿರಣ್ ರಾಜ್ ಅಂದರೆ ಬಹುಶಃ ಹಲವಾರು ಜನಕ್ಕೆ ಗೊತ್ತಿರಲ್ಲ ಅಂತ ಅನಿಸುತ್ತೆ. ನಮ್ಮ ಹರ್ಷ ಅವರು, ಕನ್ನಡತಿ ಸೀರಿಯಲ್ನ ಹರ್ಷ ಅವರು ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿರ್ತಾರೆ. ಯಾಕಂದರೆ ಕನ್ನಡತಿ ಸೀರಿಯಲ್ ಮೂಲಕ ಎಲ್ಲರ ಮನೆ ಮಾತಾಗಿದ್ದಂತಹ ಹರ್ಷ ಅವರು ಈಗ ಕಿರುತೆರೆಗೆ ಮತ್ತೆ ರೀ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಕನ್ನಡತಿ ಸೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಎಲ್ಲ ಒಂದು ಸೀರಿಯಲ್ಗೂ ಒಂದು ರೀತಿಯಾದಂತಹ ಫ್ಯಾನ್ ಬೇಸ್ ಇದ್ರೆ, ಈ ಕನ್ನಡತಿ ಸೀರಿಯಲ್ ಅನ್ನುವಂತಹ ಸೀರಿಯಲ್ಗೆ, ಕನ್ನಡತಿ ಅನ್ನುವಂತಹ ಸೀರಿಯಲ್ಗೆ ಸಪರೇಟ್ ಫ್ಯಾನ್ ಬೇಸ್ ಅಂತೂ ಇದ್ದಿದ್ದು ಖಂಡಿತವಾಗ್ಲೂ ನಿಜ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಡಿತ್ತು ಆ್ಯಂಡ್ ಎಲ್ಲರೂ ಸಹ ಸಖತ್ತಾಗಿ ಆ ಒಂದು ಕ್ಯಾರೆಕ್ಟರ್ಗೆ ಹೊಂದ್ಕೊಂಡಿದ್ರು. ಆ ಒಂದು ಕಾರಣಕ್ಕೆ ಸೀರಿಯಲ್ ತುಂಬಾ ಹಿಟ್ ಆಗಿತ್ತು ಆ್ಯಂಡ್ ಸೀರಿಯಲಲ್ಲಿ ಇದ್ದಂತಹ ಆರ್ಟಿಸ್ಟ್ಗಳು ಕೂಡ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗಿದ್ರು. ಸೊ ಈ ಮೂಲಕ ಜನಗಳ ಮನಸ್ಸಲ್ಲಿ ಕೂತಿದ್ದಂತಹ ಕಿರಣ್ ರಾಜ್ ಅವರು ಕನ್ನಡತಿ ಸೀರಿಯಲ್ ಆದ ನಂತರ ಹಲವಾರು ಫಿಲಮ್ಸ್ಗಳಲ್ಲಿ ಆ್ಯಕ್ಟಿಂಗನ್ನು ಮಾಡ್ತಾರೆ. ಫಿಲಮ್ಸ್ಗಳು ತಕ್ಕ ಮಟ್ಟಕ್ಕೆ ಹಿಟ್ಟನ್ನು ಕೊಟ್ಟರು ಸಹ ಇವರು ಮತ್ತೆ ಈಗ ಕಿರುತೆರೆಗೆ ರೀ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಕಿರುತೆರೆಗೆ ರೀ ಎಂಟ್ರಿಯನ್ನು ಕೊಡ್ತಿರೋದು ಮತ್ತೆ ಕಲರ್ಸ್ ಕನ್ನಡ ಚಾನಲಲ್ಲಿ ಅಲ್ಲ, ಇವರು ಈಗ ಜಿ ಕನ್ನಡ ಚಾನಲಲ್ಲಿ ಬರ್ತಿರುವಂತಹ ಹೊಸ ಸೀರಿಯಲ್ ಅಂದರೆ ಕರ್ಣ ಅನ್ನುವಂತಹ ಸೀರಿಯಲ್ ಮೂಲಕ ಕಿರುತೆರೆಗೆ ರೀ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಈ ಒಂದು ಸೀರಿಯಲಲ್ಲಿ ಕರ್ಣನ ಪಾತ್ರ ಏನು, ಕರ್ಣ ಅವ್ರನ್ನ ಮನೆಯವರೆಲ್ಲ ಹೇಗೆ ನಡೆಸ್ಕೋತಿದ್ದಾರೆ ಆ್ಯಂಡ್ ಈ ಒಂದು ಸೀರಿಯಲ್ನ ಹೀರೋಯಿನ್ ಯಾರು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್, ಜಿ ಕನ್ನಡದಲ್ಲಿ ಹೊಸ ಸೀರಿಯಲ್ ಒಂದು ಪ್ರಸಾರ ಆಗಲಿಕ್ಕೆ ರೆಡಿಯಾಗಿದೆ. ಈ ಸೀರಿಯಲ್ನಲ್ಲಿ ನಮ್ಮ ಕಿರಣ್ ರಾಜ್ ಅವರು ಲೀಡ್ ಆ್ಯಕ್ಟರ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಕಿರಣ್ ರಾಜ್ ಅವರು ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಂದೆ ತಾಯಿಗೆ ಕಾಫಿಯನ್ನು ತೊಗೊಂಡೋಗಿ ಕೊಡ್ತಾರೆ. ನಂತರ ಅವ್ರ ಅತ್ತಿಗೆಗೆ ಜ್ಯೂಸನ್ನು ತೊಗೊಂಡೋಗಿ ಕೊಡ್ತಾರೆ. ಅವ್ರ ಅತ್ತಿಗೆ ಅಲ್ಲಿ ವರ್ಕೌಟ್ ಮಾಡ್ತಿರ್ತಾರೆ. ಅವ್ರ ಅತ್ತಿಗೆಗೆ ಜ್ಯೂಸನ್ನು ತೊಗೊಂಡೋಗಿ ಕೊಡ್ತಾರೆ. ಜ್ಯೂಸ್ ತೊಗೊಂಡೋಗಿ ಕೊಟ್ಟಾಗ ಅವ್ರ ಅತ್ತಿಗೆ ನನ್ನ ಸೀರೆ ಐರನ್ ಮಾಡಿಬಿಡು ಕರ್ಣ ಅಂತ ಹೇಳ್ತಾರೆ. ಓಕೆ ಅತ್ತಿಗೆ ಅಂತ ಹೇಳಿ ಇವರು ಅವರ ಸೀರೆಯನ್ನು ಸಹ ಐರನ್ ಮಾಡ್ತಾರೆ. ನಂತರ ಇವ್ರ ಅಜ್ಜಿ ಹತ್ರ ಹೋಗ್ತಾರೆ. ಅಜ್ಜಿಯ ಮುದ್ದಿನ ಮಗ ಅಂತಲೇ ಹೇಳ್ಬೋದು. ಆ ಮನೆಯಲ್ಲಿ ಬೇರೆ ಎಲ್ರಿಗೂ ಕರ್ಣ ಅವರು ಕೆಲಸದವನಂತೆ ಕಾಣ್ತಿದ್ರು, ಅಜ್ಜಿಗೆ ಅವನು ಮುದ್ದಿನ ಮಗನಾಗೇ ಇರ್ತಾನೆ. ಆ್ಯಂಡ್ ನೆಕ್ಸ್ಟ್ ಇವರು ಬರೀ ಮನೆ ಕೆಲಸ ಮಾಡೋದಲ್ದೇ ಬೆಸ್ಟ್ ಗೈನಕಾಲಜಿಸ್ಟ್ ಕೂಡ ಆಗಿರ್ತಾರೆ. ಇವರ ಒಂದು ಈ ಕೆಲಸಕ್ಕೆ ದ ವರ್ಡ್ಸ್ ಬೆಸ್ಟ್ ಗೈನಕಾಲಜಿಸ್ಟ್ ಅಂತ ಹೇಳಿ ಅವಾರ್ಡನ್ನು ಸಹ ಕೊಟ್ಟಿರ್ತಾರೆ. ಈ ಒಂದು ಅವಾರ್ಡ್ ಫಂಕ್ಷನನ್ನು ಮನೆಯವರೆಲ್ಲ ಕೂತ್ಕೊಂಡು ಹಾಲಲ್ಲಿ ನೋಡ್ತಿರ್ತಾರೆ. ಅದೇ ಟೈಮ್ಗೆ ಕರ್ಣ ಅವರು ರೆಡಿಯಾಗಿ ಅವರ ಆಫೀಸ್ಗೆ ಹೋಗೋದಕ್ಕೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾಗ ಅವರ ಚಿಕ್ಕಮ್ಮ ಬಂದ್ಬಿಟ್ಟು ನನ್ನ ಸ್ಲಿಪ್ಪರ್ಸ್ ಕಿತ್ತೋಗಿದೆ, ಅದನ್ನು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಬಂದ್ಬಿಡು ಕರ್ಣ ಅಂತ ಹೇಳಿ ಕರ್ಣನ ಕೈ ಕೊಡೋಕೆ ಹೋಗ್ತಾರೆ. ಆಗ ಕರ್ಣ ಅವ್ರ ಅಜ್ಜಿ ಹೇಳ್ತಾರೆ, ಅವನು ಈ ಮನೆ ಮಗ, ಬಟ್ ಯಾಕೆ ಎಲ್ಲರೂ ಅವನ್ನ ಕೆಲಸದೊಂದು ಥರ ಟ್ರೀಟ್ ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರ ಅಜ್ಜಿ ಕೇಳ್ತಾರೆ. ಆ್ಯಂಡ್ ಎಲ್ಲರೂ ಸಹ ಕರ್ಣನ್ನ ಮನೆ ಕೆಲಸದೊಂದು ಥರ ಟ್ರೀಟ್ ಮಾಡೋದಕ್ಕೆ ಒಂದು ಕಾರಣ ಇರುತ್ತೆ. ಆ ಕಾರಣ ಏನು ಅಂತಂದರೆ, ಕರ್ಣನ್ನ ಅವರಪ್ಪ ಯಾವತ್ತಿಗೂ ಸಹ ಮನೆ ಮಗ ಅಂತ ಹೇಳಿ ಒಪ್ಕೊಳೋದಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ಬಿಟ್ಟಿರ್ತಾರೆ. ಆ್ಯಂಡ್ ತಿಪ್ಪೆಯಿಂದ ಎತ್ಕೊಂಡು ಬಂದಿರುವಂಥವನು ಅವ್ನಿಗೆ ಏನಕ್ಕೆ ಇಷ್ಟೊಂದು ಮರ್ಯಾದೆ ಕೊಡಬೇಕು, ಅವ್ನು ಕೆಲಸದೊಂದು ರೀತಿಯೇ ಇರಬೇಕು ಅಂತ ಅವ್ರ ಅಪ್ಪ ಹೇಳಿರ್ತಾರೆ. ಸೊ ಈ ಕಾರಣಕ್ಕಾಗಿ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಕರ್ಣನನ್ನು ಮನೆ ಕೆಲಸ ಒಂಥರನೇ ನೋಡ್ತಿರ್ತಾರೆ. ಬಟ್ ಕರ್ಣ ಮಾತ್ರ ಅವ್ರ ಫ್ಯಾಮಿಲಿನ ತುಂಬಾ ಇಷ್ಟಪಡ್ತಿರ್ತಾರೆ. ಬಟ್ ಈ ಫ್ಯಾಮಿಲಿಯವರು ಕರ್ಣನ ಯಾವಾಗ ಒಪ್ಕೋತಾರೆ ಅಂತ ಹೇಳಿ ನಮಗೆ ಈ ಒಂದು ಸ್ಟೋರಿನ ಹೇಳೋದಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಈ ಸ್ಟೋರಿಯ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಹೀರೋಯಿನ್ ಯಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ರಿವೀಲ್ ಮಾಡಿಲ್ಲ. ಆ್ಯಂಡ್ ರಿವೀಲ್ ಮಾಡಿದ ತಕ್ಷಣ ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೆ ಈ ಒಂದು ಸ್ಟೋರಿಯಲ್ಲಿ ಹೀರೋಯಿನ್ ಯಾರು ಅನ್ನೋದು ಗೊತ್ತಾಗಿಲ್ಲ. ಬಟ್ ಮೇನ್ ಲೀಡ್ ಆ್ಯಕ್ಟರ್ ಆಗಿ ಕಿರಣ್ ರಾಜ್ ಅವರು ಕಾಣಿಸ್ಕೊತಿದ್ದಾರೆ. ಆ್ಯಂಡ್ ಕಿರಣ್ ರಾಜ್ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇತ್ತು ಇವು ಕಿರಣ್ ರಾಜ್ ಅವ್ರಿಗೆ. ತುಂಬ ಜನ ಮಿಸ್ ಮಾಡ್ಕೋತಿದ್ರು ಕಿರಣ್ ರಾಜ್ ಅವ್ರನ್ನ. ಆ ಕಡೆ ಮೂವೀಸಲ್ಲೂ ಸಹ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ. ಯಾಕಂದರೆ ಒಂದು 2 ಮೂವೀಸ್ ಏನೋ ಮಾಡಿರ್ಬೋದು ಕನ್ನಡತಿ ಆದಮೇಲೆ. ಆ ಮೂವೀಸು ಕೂಡ ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಏನು ಹಿಟ್ ಆಗಿರಲಿಲ್ಲ. ಈ ಕಾರಣಕ್ಕಾಗಿ ಕಿರಣ್ ರಾಜ್ ಅವ್ರನ್ನ ನಾವು ಮತ್ತೆ ಸೀರಿಯಲಲ್ಲಿ ನೋಡಬೇಕು ಅಥವಾ ಸಿನಿಮಾಗಳಲ್ಲಾದರೂ ನೋಡಲೇಬೇಕು ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಿದ್ರು. ಸೊ ಆ ಅಭಿಮಾನಿಗಳಿಗೆಲ್ಲ ತುಂಬಾ ಖುಷಿಯಾಗಿರುತ್ತೆ. ಕಿರಣ್ ರಾಜ್ ಅವರು ಮತ್ತೆ ಸೀರಿಯಲ್ಗೆ ರೀ ಎಂಟ್ರಿ ಕೊಟ್ಟಿರೋದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕಿರಣ್ ರಾಜ್ ಅವ್ರಿಗೆ ಯಾರು ಹೀರೋಯಿನ್ ಆಗಿ ಬರಬೇಕು, ಅವ್ರಿಗೆ ಯಾರು ಸೂಟ್ ಆಗ್ತಾರೆ ಅಂತ ನಿಮ್ಗನ್ಸುತ್ತೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಕಿರಣ್ ರಾಜ್ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳಬೇಕು ಅಂತಂದರೆ, ಅವರ ಸ್ಟೈಲ್ಗಾಗಿರ್ಬೋದು, ಅವರ ಆ್ಯಟಿಟ್ಯೂಡ್ಗಾಗಿರ್ಬೋದು, ಎಲ್ಲಕ್ಕೂ ಸಹ ಪರ್ಸ್ನಲ್ ಫ್ಯಾನ್ ಬೇಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸಖತ್ತಾಗಿ ಸ್ಟೈಲನ್ನು ಮಾಡ್ತಾರೆ ಕಿರಣ್ ರಾಜ್ ಅವರು. ಅವರ ಫೋಟೋಶೂಟ್ಸ್ಗಳಾಗಿರ್ಬೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುತ್ತೆ. ಸಾಕಷ್ಟು ಜನ ಅಭಿಮಾನಿಗಳು ಕಮೆಂಟ್ಸ್ ಹಾಕ್ತಿರ್ತಾರೆ. ಇವ್ರಿಗೆ ಆಲ್ಮೋಸ್ಟ್ ಎಲ್ಲ ಇರುವಂತಹ ಫ್ಯಾನ್ಸ್ಗಳು ಯಂಗ್ಸ್ಟರ್ಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಸಹ ಹುಡುಗಿರ್ ಫ್ಯಾನ್ ಬೇಸ್ ತುಂಬಾ ಇದೆ ಇವ್ರಿಗೆ. ಆ್ಯಂಡ್ ಇವ್ರನ್ನ ಬಿಗ್ ಬಾಸ್ ಮಿನಿ ಸೀಸನಲ್ಲಿ ನೋಡಿ ಇವ್ರನ್ನ ಅರ್ಥ ಮಾಡ್ಕೊಂಡಿರೋದ್ರ ಪ್ರಕಾರ ಇವರ ಒಂದು ಆ್ಯಟಿಟ್ಯೂಡ್, ಇವರ ಒಂದು ಕ್ಯಾರೆಕ್ಟರ್ ಹೇಗೆ ಅಂತಂದರೆ, ನಾನು ಯಾರ ತಂಟೆಗೂ ಹೋಗಲ್ಲ, ನನ್ನ ತಂಟೆಗೆ ಯಾರಾದರೂ ಬಂದರೆ ನಾನು ಖಂಡಿತವಾಗ್ಲೂ ಅವ್ರನ್ನ ಬಿಡಲ್ಲ ಅನ್ನೋ ರೀತಿ ಇವರ ಕ್ಯಾರೆಕ್ಟರ್ ಇದೆ. ಆ್ಯಂಡ್ ಬಿಗ್ ಬಾಸಲ್ಲಿ ಇರಬೇಕಾದ್ರೆ ಇವರು KR ಅನ್ನುವಂತಹ ಪ್ರಿಂಟ್ ಇರುವಂತಹ ಡ್ರೆಸ್ಸಸ್ಗಳನ್ನ ಇವರು ಹಾಕೋತಿದ್ರು. ಒಂದು ಜಾಕೆಟ್ ಆಗಿರ್ಬೋದು ಅಥವಾ ಒಂದು ಟಿ ಶರ್ಟ್ ಆಗಿರ್ಬೋದು, ಎಲ್ಲದ್ರ ಮೇಲೂ ಸಹ KR ಅನ್ನುವಂತಹ ಒಂದು ಇನಿಷಿಯಲ್ ಇರ್ತಿತ್ತು. ಸೊ ಇನಿಷಿಯಲ್ ಬಗ್ಗೆ ಕೂಡ ಕೇಳಿದಾಗ ಅವರು ಹೇಳಿದರು KR ಅನ್ನೋದು ಒಂದು ಬ್ರ್ಯಾಂಡ್,
ಈ ಬ್ರ್ಯಾಂಡಿನ ಒಂದು ಕಂಪ್ನಿಯನ್ನು ನಾನು ಓಪನ್ ಮಾಡಿದ್ದೀನಿ. ಸೊ ಅದರಲ್ಲಿ KR ಅನ್ನುವಂಥ ಒಂದು ಬ್ರ್ಯಾಂಡ್ ಬಟ್ಟೆಗಳು ಸಿಗುತ್ತೆ ಅಂತ ಕಿರಣ್ ರಾಜ್ ಅವರು ಹೇಳಿದರು. ಸೊ ಇವರು ಆರ್ಟಿಸ್ಟ್ ಅಲ್ಲದೆ ಒಂದು ಓನ್ ಬಿಸ್ನೆಸ್ಸನ್ನು ಮಾಡ್ತಿರುವಂತಹ ಉದ್ಯಮಿ ಕೂಡ ಹೌದು ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಈ ಒಂದು ಕರ್ಣ ಸೀರಿಯಲ್ ಪ್ರಾಮಿಸಿಂಗ್ ಕಾಣಿಸ್ತು, ಸೀರಿಯಲ್ ಹಿಟ್ ಆಗುತ್ತಾ ಇಲ್ವಾ ಅಂತ ಅನಿಸ್ತು, ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈಗ ಕಲರ್ಸ್ ಕನ್ನಡದಲ್ಲಿ ತ್ರಿವಿಕ್ರಮ್ ಅವರ ಸೀರಿಯಲ್ ಒಂದು ಬರ್ತಿದೆ, ಜಿ ಕನ್ನಡದಲ್ಲಿ ಕಿರಣ್ ರಾಜ್ ಅವರ ಸೀರಿಯಲ್ ಬರ್ತಿದೆ. ಎರಡನ್ನೂ ಸಹ ಒಂದೇ ಟೈಮ್ ಸ್ಲಾಟಲ್ಲಿ ಕೊಟ್ಟರೆ ನೀವು ಯಾವ ಸೀರಿಯಲನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ? ಈ ಕಡೆ ತ್ರಿವಿಕ್ರಮ್ ಅವರ ಸೀರಿಯಲ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಕಿರಣ್ ರಾಜ್ ಅವರ ಸೀರಿಯಲ್ ನೋಡೋದಕ್ಕೆ ಇಷ್ಟಪಡ್ತೀರಾ? ಯಾರಿಗೆ ತುಂಬ ಫ್ಯಾನ್ ಬೇಸ್ ಇದೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಸಿ ಯು, ಗುಡ್ ಬೈ, ಟೇಕ್ ಕೇರ್.